ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಕಳೆದ 12 ವರ್ಷಗಳಲ್ಲಿ ಜಾರಿಗೆ ತಂದಿರುವ ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ಭಾರತವು ಜಾಗತಿಕ ಮಟ್ಟದಲ್ಲಿ ಹೊಸ ಬೆಳವಣಿಗೆಗೆ ತಲುಪಿದ್ದು ದೇಶದ ಆರ್ಥಿಕತೆ, ಮೂಲಸೌಕರ್ಯ ಮತ್ತು ಜನಜೀವನದಲ್ಲಿ ಮಹತ್ತರ ಬದಲಾವಣೆ ಕಂಡುಬಂದಿದೆ ಎಂದು ಮಾಜಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಸರ್ಕಾರದ ಸುಧಾರಣಾ ಕ್ರಮಗಳಿಂದಾಗಿ ಜಾಗತಿಕ ರೇಟಿಂಗ್ ಏಜೆನ್ಸಿಗಳು ಭಾರತದ ಆರ್ಥಿಕತೆಯನ್ನು ಸದೃಢ ಆರ್ಥಿಕತೆಯಾಗಿ ಗುರುತಿಸಿವೆ. ಜಿಎಸ್ಟಿ ಜಾರಿಯಿಂದ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮೂಡಿದ್ದು ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುತ್ತದೆ. ಉಚಿತ ಪಡಿತರ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ, ಮುದ್ರಾ ಯೋಜನೆ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳ ಮೂಲಕ ಬಡವರು, ರೈತರು, ಮಹಿಳೆಯರು ಹಾಗೂ ಯುವಕರ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ. ರಸ್ತೆ, ರೈಲ್ವೆ ಹಾಗೂ ಡಿಜಿಟಲ್ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಭಾರತವು ಜಗತ್ತಿನ ಗಮನ ಸೆಳೆಯುವಂತಹ ಸಾಧನೆ ಮಾಡಿದೆ ಎಂದರು. ಕೇಂದ್ರ ಸರ್ಕಾರವು ಯಾವುದೇ ತಾರತಮ್ಯ ಮಾಡದೆ ಕರ್ನಾಟಕದ ರೈಲ್ವೆ ಅಭಿವೃದ್ಧಿ, ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳು ಹಾಗೂ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ನೀಡುತ್ತಿದ್ದು ರಾಜ್ಯದ ಅಭಿವೃದ್ಧಿಗೆ ನಿರಂತರ ಸಹಕಾರ ನೀಡುತ್ತಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ, ರಾಜನಹಳ್ಳಿ ಶಿವಕುಮಾರ್, ಕೆಎಂ ಸುರೇಶ್, ಡಿಎಲ್ ಶಿವಪ್ರಕಾಶ್ ಸೇರಿದಂತೆ ಮತ್ತಿತರರಿದ್ದರು. ಒಬ್ಬ ಚುನಾಯಿತ ಪ್ರಧಾನಮಂತ್ರಿಯಾಗಿ ಅತ್ಯಂತ ದೀರ್ಘಕಾಲ ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಈ 12 ವರ್ಷದ ಅವಧಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಅವರ ನೇತೃತ್ವದ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಸಾಧನೆಗಳ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾವು ಪಕ್ಷದಿಂದ ಬಂದಿದ್ದೇವೆ. ಒಂದು ಮಾತಿದೆ, ಒಬ್ಬ ರಾಜಕಾರಣಿಗೂ ಮತ್ತು ರಾಜನೀತಿಜ್ಞನಿಗೂ, ಪೊಲಿಟಿಷಿಯನ್ ಆ್ಯಂಡ್ ಸ್ಟೇಟ್ಸ್ಮನ್ ಇರೋ ವ್ಯತ್ಯಾಸ ಏನಂದರೆ, ರಾಜಕಾರಣಿ ತನ್ನ ಮುಂದಿನ ಚುನಾವಣೆಯ ಬಗ್ಗೆ ಗಮನ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಒಬ್ಬ ರಾಜನೀತಿಜ್ಞ, ಒಬ್ಬ ಸ್ಟೇಟ್ಸ್ಮನ್ ಮುಂದಿನ ಪೀಳಿಗೆಯನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರ ಗುರಿ ಇರೋ ಅಂಥದ್ದನ್ನೇ 2047ಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡೋದ್ರ ಮೂಲಕ ಜಗತ್ತಿನಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ನಮ್ಮ ರಾಷ್ಟ್ರವನ್ನು ಅಂತಕ್ಕಂಥ ಒಂದು ಸಂಕಲ್ಪದಿಂದ ಅವರು ಜವಾಬ್ದಾರಿ ನಿರ್ವಹಿಸ್ತಾ ಇರೋದು, ಅವರ ತಂಡ ಜವಾಬ್ದಾರಿ ನಿರ್ವಹಿಸ್ತಾ ಇರೋದು ನಮಗೆಲ್ಲ ಅನುಭವಕ್ಕೆ ಬಂದಿರೋವಂಥದ್ದು. ಕೇವಲ ಸಂಕಲ್ಪ ಮಾತ್ರ ಅಲ್ಲ, ಸಂಕಲ್ಪದಿಂದ ಸಿದ್ಧಿಯವರೆಗೆ ಅವರು ಅನೇಕ ಯೋಜನೆಗಳನ್ನು ಕಾರ್ಯಗತಗೊಳಿಸಿರುವಂಥದ್ದನ್ನು ನಾವು ಗಮನಿಸ್ಬೋದು. 3 ಅಂಶಗಳನ್ನು ಅವರು ಇಟ್ಕೊಂಡಿದ್ದಾರೆ ಈ ಆಡಳಿತದ ವ್ಯವಸ್ಥೆ ಒಳಗೆ: ರಿಫಾರ್ಮ್, ಪರ್ಫಾರ್ಮ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅಂತ. ಇರ್ತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆಗೊಳಿಸೋದು, ರಿಫಾರ್ಮ್ ಮಾಡೋದು ಮತ್ತು ಅದನ್ನು ಉತ್ತಮವಾಗಿ ನಿರ್ವಹಿಸೋದು, ಪರ್ಫಾರ್ಮ್ ಮಾಡೋದು, ಅದರ ಮೂಲಕ ವ್ಯವಸ್ಥೆಯನ್ನು ಮಾರ್ಪಡಿಸುವಂಥದ್ದು, ಸಕಾರಾತ್ಮಕವಾಗಿ ಮಾರ್ಪಡಿಸುವಂಥದ್ದು, ಟ್ರಾನ್ಸ್ಫಾರ್ಮ್ ಮಾಡೋವಂಥದ್ದು. ಈಗಾಗಲೇ ಕೊಟ್ಟಿರ್ತಕ್ಕಂಥ ನಮ್ಮ ಪತ್ರಕದಲ್ಲಿ ಅನೇಕ ವಿವರಗಳು ಇದ್ದಾವೆ. ಅದನ್ನು ಸ್ಥೂಲವಾಗಿ, ತಮ್ಮ ಹೆಚ್ಚು ಸಮಯ ತಗೊಳ್ಳೋದಲ್ಲೇ ಸ್ಥೂಲವಾಗಿ ನಾನು ಕೆಲವೊಂದು ಅಂಶಗಳನ್ನು 3 ವರ್ಗಗಳನ್ನು ಮಾಡಿ ನಾನು ತಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಸರ್ಕಾರದ ಸಾಧನೆ ಅಂತಾರಾಷ್ಟ್ರೀಯ ಸ್ತರದಲ್ಲಿ, ರಾಷ್ಟ್ರೀಯ ಸ್ತರದಲ್ಲಿ ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 3 ಹಂತದಲ್ಲಿ ನಾವು ಯೋಜನೆ ನೋಡ್ಬೋದು. ಮೊದಲನೇದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೇಂದ್ರ ಸರ್ಕಾರದ ಆಡಳಿತ 1984ರ ನಂತರ, ಅಂದರೆ 1984ಕ್ಕೇನೋ ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆಯಾದ ನಂತರ ರಾಜೀವ್ ಗಾಂಧಿಯವರಿಗೆ ಬಹುದೊಡ್ಡ ಬಹುಮತ ಸಿಕ್ಕಿತ್ತು. ಅದರ ನಂತರ ಕೇಂದ್ರದಲ್ಲಿ ಎಲ್ಲ ಸಮ್ಮಿಶ್ರ ಸರ್ಕಾರಗಳೇ ಬರ್ತಾ ಹೋಯಿತು. ಹಾಗಾಗಿ 2014ಕ್ಕೆ ಮೊಟ್ಟ ಮೊದಲ ಬಾರಿಗೆ BJP ಸ್ವಂತ ಶಕ್ತಿಯ ಮೇಲೆ ಸರ್ಕಾರವನ್ನು ರಚಿಸುವಂಥ ಅವಕಾಶ ದೇಶದ ಜನ ಕೊಟ್ಟರೂ ಕೂಡ NDA ಮೂಲಕವೇ ನಾವು ಸರ್ಕಾರವನ್ನು ರಚನೆ ಮಾಡೋದು. ಹಾಗಾಗಿ ಒಂದು ಸ್ಥಾಯಿ ಸರ್ಕಾರ, ಸದೃಢ ಸರ್ಕಾರ,
ಈ ದೇಶದಲ್ಲಿ ಬಂತು ಅಂತಕ್ಕಂಥ ಭಾವನೆ ವಿದೇಶಗಳಲ್ಲಿ ಕೂಡ, ವಿದೇಶದ ಬಂಡವಾಳ ಹೂಡಿಕೆದಾರರಲ್ಲೂ ಕೂಡ ಬರೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಅದರ ಪರಿಣಾಮ ಏನಾಯಿತು ಅಂದರೆ, ನಿರ್ಧಾರಗಳನ್ನು ಕೈಗೊಳ್ಳದಲ್ಲೇ ಇರತಕ್ಕಂಥ ಇಂಡಿಸಿಸಿವ್ ಆಗಿರ್ತಕ್ಕಂಥ ಸರ್ಕಾರಗಳ ಮಧ್ಯೆ ಅನುಭವದ ಹಿನ್ನೆಲೆ ಒಳಗೆ ಕಾಲಮಿತಿ ಒಳಗೆ ನಿರ್ಣಯ ಮಾಡ್ತಕ್ಕಂಥ ಟೈಮ್ ಬೌಂಡ್ ಡಿಸಿಷನ್ ಮೇಕಿಂಗ್ ಗೌರ್ಮೆಂಟ್ ಎಕ್ಸಿಸ್ಟೆನ್ಸಿಗೆ ಬಂತು. ಪರಿಣಾಮ ಆಗಿದ್ದು ನಮ್ಮ ದೇಶದ ನೇರವಾಗಿ ಆರ್ಥಿಕ ಸಬಲತೆಯ ಬಗ್ಗೆ, ಎಕನಾಮಿಕ್ ಪೊಸಿಷನ್ ಭಾರತದ್ದು. ತಮಗೆ ಗೊತ್ತಿರೋ ಹಾಗೆ ಹಿಂದೆ UPA ಸರ್ಕಾರ ಇದ್ದಾಗ ಅಂದಿನ ಸಚಿವರು P. ಚಿದಂಬರಂ ಅವರು ಹೇಳಿದರು, ನಮ್ಮ ದೇಶ ಫ್ರೆಜೈಲ್ 5 ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಅಂತ ಹೇಳಿ. ಫ್ರೆಜೈಲ್ 5 ಸ್ಟೇಟ್ಸ್ ಅಂತ ಹೇಳಿದರೆ ಅದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ ಅಂತ ಹೇಳಿ, ಅವರು ಪ್ರತಿ ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನು ವಿಶ್ವದಲ್ಲಿ ಅವರು ನೋಡಿ ಅದನ್ನು ಗಮನಿಸಿ ಅದಕ್ಕೆ ಕೊಡ್ತಾ ದುರ್ಬಲ ರಾಷ್ಟ್ರ, ಅತಿ ದುರ್ಬಲವಾದ ಆರ್ಥಿಕ ಸ್ಥಿತಿ ಭಾರತದ್ದು ಅಂತೇಳಿ 2013ರಲ್ಲಿತ್ತು. 2014ರಲ್ಲಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ವಿಶ್ವದಲ್ಲಿ 11ನೇ ಸ್ಥಾನಕ್ಕೆ ಬಂದಿತ್ತು. ಆದರೆ ಈಗ ನಾವು 6ನೇ ಸ್ಥಾನದಲ್ಲಿದ್ದೇವೆ. ಒಂದು ಹಂತದಲ್ಲಿ 4ನೇ ಸ್ಥಾನಕ್ಕೆ ಹೋಗಿದ್ವು. ಕೆಲವೊಂದು ಅಂತಾರಾಷ್ಟ್ರೀಯ ಮಟ್ಟದ ವ್ಯತ್ಯಾಸಗಳಿಂದ, ಬದಲಾವಣೆಗಳಿಂದ ಸ್ವಲ್ಪ ಮಟ್ಟಿಗೆ ಹಿಂಜರಿತ ಆಗಿದೆ, ಭಾಳ ಕಡಿಮೆ ಹಿಂಜರಿತ ಅದನ್ನು. ಈಗ 5ನೇ ಸ್ಥಾನದಲ್ಲಿರುವಂಥವ್ರು ಇಂಗ್ಲೆಂಡ್ ಇದೆ, UK ಇದೆ, 4.2 ಟ್ರಿಲಿಯನ್ ಅವ್ರದ್ದು ಇರ್ತಕ್ಕಂಥದ್ದು ರಿಸರ್ವ್ಸು. ನಮ್ಮದು $4.15 ಟ್ರಿಲಿಯನ್ GDP, ಅಂದರೆ 0.05 ವ್ಯತ್ಯಾಸ ಇದೆ ಅಷ್ಟೇ.